ಸ್ನೇಹಿತರೇ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಚುನಾವಣೆ ದಿನಾಂಕಗಳು ನಿಗದಿಯಾಗಿದ್ದಾವೆ. ಮಮತಾ ಬೇಗಂ ಅವರ ರೋದನೆಗೆ ಅಂತ್ಯ ಇಲ್ಲದ ಹಾಗೆ ಆಗಿದೆ. ಪ್ರತಿ ಹಂತದಲ್ಲಿಯೂ ಆಕೆಗೆ ಸೋಲು, ಪ್ರತಿ ಹಂತದಲ್ಲಿಯೂ ಆಕೆಗೆ ಇನ್ನಿಲ್ಲದ ಹಾಗೆ ಆತಂಕ, ಪ್ರತಿ ಹಂತದಲ್ಲೂ ಸಂಘರ್ಷ. ಈ ಬಾರಿಯ ಚುನಾವಣೆಯನ್ನು ಅವರು ಹೇಗೆ ಎದುರಿಸ್ತಾರೆ ಅನ್ನೋದೇ ದೊಡ್ಡದಾದಂಥ ಪ್ರಶ್ನೆಯಾಗಿ ಕೂತಿದೆ. ಈ ಕಡೆ ಭಾರತೀಯ ಜನತಾ ಪಾರ್ಟಿ ನಿನ್ನೆ ಸೋಮವಾರ 144 ಅಭ್ಯರ್ಥಿಗಳ ಪಟ್ಟಿಯನ್ನು ಬಿಡುಗಡೆ ಮಾಡಿ ಆಗೋಯಿತು. ಆದರೆ ಅಲ್ಲಿಯ ಮುಖ್ಯಮಂತ್ರಿ ಮಮತಾ ಬೇಗಂ ಅವರು ಇಲ್ಲಿಯವರೆಗೂ ತಮ್ಮ ಹೋರಾಟವನ್ನೇ ನಿಲ್ಲಿಸಿಲ್ಲ. ಪ್ರತಿಭಟನೆ, ನಿರಸನ, ಉಪವಾಸ ಸತ್ಯಾಗ್ರಹ, ಹೇಳಿಕೆಗಳು, ಪತ್ರಿಕಾಗೋಷ್ಠಿ ಇದರಲ್ಲೇ ಸಂಪೂರ್ಣವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ನಿನ್ನೆ ನಡೆದ ವಿದ್ಯಮಾನ ಏನು? ನಿನ್ನೆ ಚುನಾವಣಾ ಆಯೋಗ ಯಥಾ ಪ್ರಕಾರ ಪ್ರಮುಖ ಹುದ್ದೆಯಲ್ಲಿರುವಂಥವರನ್ನು ವರ್ಗಾವಣೆ ಮಾಡಿದೆ, ಎತ್ತಂಗಡಿ ಮಾಡಿ ಬಿಸಾಕಿದೆ. ನಿಮಗೆ ಗೊತ್ತು, ಅಲ್ಲಿಯ DGP ಇದ್ದಾರಲ್ಲ, ಪಶ್ಚಿಮ ಬಂಗಾಳದ DGP ಹೇಗೆ ಜಿ ಹುಜೂರ್ ಅಂದ್ಕೊಂಡು ಮಮತಾ ಬೇಗಂ ಅವರು ಹಿಂದಿಂದ ಓಡಾಡ್ತಾರೆ, ಹೇಗೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವರು ದಾಳಿ ಮಾಡುವ ಸಂದರ್ಭದಲ್ಲಿ ಮಮತಾ ಬೇಗಂ ಅವ್ರ ಜೊತೆ ನಿಂತು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿ ಇಡಿ ಅಧಿಕಾರಿಗಳ ಕೆಲಸಕ್ಕೆ ಅಡ್ಡಿ ಉಂಟು ಮಾಡಿದರು ಅಂತ. ಅವ್ರಿಗೆ ಪ್ರತ್ಯೇಕವಾಗಿ ನಿಮ್ಮ ಸ್ಟೇಟ್ಮೆಂಟ್ ಕೊಡಿ ಅಂತ ಅವತ್ತಿನ ದಿವಸವೇ ಕೋರ್ಟ್ ಆದೇಶವನ್ನು ಮಾಡಿತ್ತು. ಆತನ ಬಗ್ಗೆ ಇನ್ನಿಲ್ಲದ ಹಾಗೆ ಆರೋಪಗಳಿದ್ವು. ಜೊತೆಗೆ ಈ 5 ವರ್ಷಗಳ ಅವಧಿಯಲ್ಲಿ ಈತ ಮಾಡಿದಂಥ ದೌರ್ಜನ್ಯ ಇದೆಯಲ್ಲ, ಅದಕ್ಕೆ ಎಡೆಯೇ ಇಲ್ಲ. ಅಂಥ DGPಯನ್ನು, ಪಶ್ಚಿಮ ಬಂಗಾಳದ DGPಯನ್ನು ಚುನಾವಣಾ ಆಯೋಗ ಟ್ರಾನ್ಸ್ಫರ್ ಮಾಡಿದೆ. ಜೊತೆಗೆ ಕಲ್ಕತ್ತಾ ನಗರದ ಪೊಲೀಸ್ ಕಮಿಷನರ್ ವರ್ಗಾವಣೆಯಾಗಿದೆ. ಈ ಹಿಂದೆ ಅಲ್ಲಿಯ ಚೀಫ್ ಸೆಕ್ರೆಟರಿ ಮತ್ತು ಹೋಮ್ ಸೆಕ್ರೆಟರಿ ಇಬ್ಬರು ವರ್ಗಾವಣೆ ಆಗಿತ್ತು, ಅದು ತಮಗೆ ಗೊತ್ತಿರೋ ವಿಚಾರ. ಈಗ ಇವರು ಟ್ರಾನ್ಸ್ಫರ್ ಆಗಿದೆ. 3 ಗಂಟೆಯಲ್ಲಿ ಬೇರೆಯವರು ಬಂದಲ್ಲಿ ಚಾರ್ಜ್ ತಗೋಬೇಕು ಅಂತ ಆದೇಶವನ್ನು ಮಾಡಿ ಆಯಿತು. ಆದೇಶ ಮಾಡಿದ ಮೇಲೆ ಮಧ್ಯಾಹ್ನ 3 ಗಂಟೆ ಒಳಗೆ ಚಾರ್ಜ್ ತಗೋಬೇಕು. 3 ರಿಂದ 6 ಗಂಟೆ ಒಳಗಡೆ ಕಳೆದ ಬಾರಿ 2021 ಚುನಾವಣೆಯ ಸಂದರ್ಭದಲ್ಲಿ ಆದಂಥ ದೌರ್ಜನ್ಯಗಳೇನಿದ್ದಾವೆ, ಆ ದೌರ್ಜನ್ಯಗಳು ಯಾವ್ಯಾವ ಪೊಲೀಸ್ ಠಾಣೆಯ ಲಿಮಿಟ್ನಲ್ಲಾಗಿದ್ವು ಮತ್ತು ಅದು ಯಾವ ರೀತಿಯ ಕ್ರಮವನ್ನು ಕೈಗೊಂಡಿದ್ದೀರಿ, ಯಾರ್ಯಾರು ಅದರಲ್ಲಿ ಆರೋಪಿಗಳಿದ್ದಾರೆ ಮತ್ತು ಆವಾಗ ಠಾಣಾಧಿಕಾರಿ ಯಾರಿದ್ರು, ಇಷ್ಟು ಮಾಹಿತಿಯನ್ನು ಸೋಮವಾರ ದಿವಸ ಮಧ್ಯಾಹ್ನ 3 ಗಂಟೆಯಿಂದ, ಅಂದರೆ ನಿನ್ನೆ ಮಧ್ಯಾಹ್ನ 3 ಗಂಟೆಯಿಂದ ಸಂಜೆ 6 ಗಂಟೆ ಒಳಗಡೆ ಕೊಡಬೇಕು ಅಂತ ಕೇಳಲಾಯಿತು. ಸರ್ಕಾರ, ಚುನಾವಣಾ ಆಯೋಗ ಮನಸ್ಸು ಮಾಡಿದರೆ ಯಾವ ರೀತಿಯದಾದಂಥ ಕಾಠಿಣ್ಯದಿಂದ ವರ್ತಿಸಬಹುದು ಮತ್ತು ಹೇಗೆ ಲಾ ಆ್ಯಂಡ್ ಆರ್ಡರ್ನ ತನ್ನ ಕಂಟ್ರೋಲಿಗೆ ತೆಗೆದುಕೊಳ್ಳಬಹುದು ಅನ್ನುವುದಕ್ಕೆ ಪಶ್ಚಿಮ ಬಂಗಾಳದಲ್ಲಿ ನಡೆದಂಥ ವಿದ್ಯಮಾನ ನಮ್ಮ ಕಣ್ಣೆದುರಿಗೆ ತಕ್ಷಣದಲ್ಲಿ ಕಾಣುವಂಥ ಸಾಕ್ಷಿ ಇದು. ಮಮತಾ ಬೇಗಂ ಅವರು ಯಥಾ ಪ್ರಕಾರ ಕಿರ್ಚಾಡ್ಲಿಕ್ಕೆ ಶುರು ಮಾಡಿದರು. ನಮ್ಮ ಸಂಸತ್ತಿನಲ್ಲಿ ಅಧಿವೇಶನ ನಡೀತಾ ಇದೆ. ಆ ಅಧಿವೇಶನದಲ್ಲಿ TMC ಸದಸ್ಯರು ವಾಕೌಟ್ ಮಾಡಿದರು, ಸಭಾತ್ಯಾಗ ಮಾಡಿದರು, ಪ್ರತಿಭಟನೆಯನ್ನು ಕೂಗಿ ಹೊರಗಡೆ ಮಕರ ದ್ವಾರದ ಬಳಿ ಬಂದು ಯಥಾ ಪ್ರಕಾರ ನಿಮ್ಗೆ ಗೊತ್ತಿದೆಯಲ್ಲ, ಅದನ್ನು ಒಂದು ರೀತಿಯ ಕಾಲೇಜ್ ಕ್ಯಾಂಟೀನನ್ನು ಮಾಡಿಬಿಟ್ರು. ಮಕರ ದ್ವಾರ ಇದೆಯಲ್ಲ ದಿಲ್ಲಿಯ ಸಂಸತ್ ಭವನದ, ಅದು ಕಾಲೇಜ್ ಕ್ಯಾಂಟೀನ್ ಥರ. ಅಲ್ಲಿ ಮೆಟ್ಲ ಮೇಲೆ ಸಾಲು ಕೂತಿರ್ತಾರೆ. ಒಳಗಡೆ ಸಂಸತ್ ಒಳಗೆ ಪ್ರವೇಶ ಮಾಡಲಿಕ್ಕೆ ಹೋಗೋರಿಗೆ ಜಾಗವೇ ಇರೋದಿಲ್ಲ. ಅಲ್ಲಿ ರಾಹುಲ್ ಗಾಂಧಿ ಅಂತವರು ಕೂತ್ಕೊಂಡು ಟೀ ಕುಡಿಯೋದು, ಮಿರ್ಚಿ ತಿನ್ನೋದು, ಮಂಡಾಳು ತಿನ್ನೋದು, ಆ ಕೆಲಸ ಮಾಡ್ತಾ ಇರ್ತಾರೆ. ಹರಟೆ ಹೊಡೆಯೋದು, ತಮಾಷೆ ಮಾಡೋದು, ಟೈಮ್ ಪಾಸ್ ಮಾಡೋದು, ಬಂದವ್ರಿಗೆ ಕಟಕಿ ಆಡೋದು, ಅವ್ರ ಬಗ್ಗೆ ಲೇವಡಿ ಮಾಡೋದು, ಈ ಕೆಲಸವನ್ನು ಮಾಡ್ಕೊಂಡು ಕೂತಿರ್ತಾರೆ. JNUನ ಕ್ಯಾಂಪಸ್ ಯಾವ ರೀತಿ ಇದೆ, ಆ ಕ್ಯಾಂಪಸ್ಸನ್ನು ನೀವು JNU ಒಳಗೆ ಹೋಗಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ನೀವು ಸಂಸತ್ತಿನ ಒಂದು ಪಾಸನ್ನು ತೆಗೆದುಕೊಂಡು ಹೋಗಿ ಮಕರ ದ್ವಾರದ ಬಳಿ ಹೋಗ್ಬಿಟ್ರೆ ಬೆಳಗ್ಗೆ 11ರಿಂದ ಸಂಜೆವರೆಗೂ ನಿಮಗೆ ಫುಲ್ ಎಂಟರ್ಟೈನ್ಮೆಂಟ್ ಸಿಗತ್ತೆ. ಆ ಸ್ಥಿತಿಗೆ ತಂದು ಈ MP ಗಳು ಇವತ್ತು ನಿಲ್ಲಿಸಿದ್ದಾರೆ. ಅಂದರೆ ಎಷ್ಟು ಕುತ್ಸಿತ ಮನಸ್ಥಿತಿ ಇದೆ ಮತ್ತು ಹೇಗೆ ಇವರೆಲ್ಲ ನೈತಿಕವಾಗಿ ಅಧಃಪತನಗೊಂಡಂಥ ಸಂಸತ್ ಸದಸ್ಯರಾಗಿದ್ದಾರೆ, ಇವ್ರನ್ನ ನಾವು ಹೇಗೆ ಆಯ್ಕೆ ಮಾಡಿ ಕಳಿಸಿದ್ವಿ ಅನ್ನೋ ಪ್ರಶ್ನೆ ಉದ್ಭವಿಸ್ತಾ ಇದೆ. ಜೊತೆಗೆ ಇನ್ನೊಂದು ಡೆವಲಪ್ಮೆಂಟ್ ಆಗಿದೆ. ನಿನ್ನೆ ನಾನು ಮತದಾನದ ಪೂರ್ವ ಸಮೀಕ್ಷೆಯ ಬಗ್ಗೆ ತಮಗೆ ಮಾಹಿತಿಯನ್ನು ಕೊಟ್ಟಿದ್ದೆ. ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬೇಗಂ ಅವರು ಗೆಲ್ಲುವ ಸಾಧ್ಯತೆ ಇದೆ ಅಂತ ಅಂಕಿಅಂಶಗಳನ್ನು ತೋರಿಸಲಾಗಿತ್ತು. ಮ್ಯಾಕ್ಸಿಸ್ನವ್ರು ಮಾಡಿರುವಂಥ ರಿಪೋರ್ಟ್. ಆ ರಿಪೋರ್ಟಲ್ಲಿ ಮಜಾ ಅಂದರೆ ಭಾರತೀಯ ಜನತಾ ಪಾರ್ಟಿಗೂ ಮತ್ತು TMCಗೂ, ಮಮತಾ ಬೇಗಂ ಅವರ ಪಕ್ಷಕ್ಕೂ ಇರುವ ಮತಗಳ ಅಂತರ ಎಷ್ಟಿದೆ ಅಂದರೆ ಕೇವಲ 2%. 2% ಮತಗಳ ಅಂತರದಲ್ಲಿ ಮಮತಾ ಬೇಗಂ ಅವರು ಗೆಲುವನ್ನು ಸಾಧಿಸ್ತಾರೆ ಅಂತ ಆ ರಿಪೋರ್ಟ್ ಹೇಳುತ್ತೆ. ಇನ್ನೂ ಲಿಸ್ಟ್ ಅನೌನ್ಸ್ ಆಗಿಲ್ಲ.
ಇನ್ನೂ ಈ ಹುಮಾಯೂನ್ ಕಬೀರ್ ಎಷ್ಟು ಕ್ಯಾಂಡಿಡೇಟ್ ನಿಲ್ಲಿಸ್ತಾನೆ ಅಂತ ಗೊತ್ತಿಲ್ಲ. ಇನ್ನೂ ಅಸಾದುದ್ದೀನ್ ಓವೈಸಿ ಫೀಲ್ಡಿಗೆ ಇಳಿದಿಲ್ಲ. ಇಷ್ಟು ಎಲ್ಲ ಇದ್ದು ಕೂಡ 2% ಅಂತರದಲ್ಲಿ ಮಮತಾ ಬೇಗಂ ಅವ್ರು ಗೆಲ್ತಾರೆ ಅಂತ ತೋರಿಸ್ತಾ ಇದೆ. ಜೊತೆಗೆ ಅದಕ್ಕಿಂತ ಮುಖ್ಯ, ನಿಮಗೆ ಕಳೆದ ಬಾರಿ ಏನು ಅವ್ರು ಗೆದ್ರಲ್ಲ, ಮಮತಾ ಬೇಗಂ ಅವ್ರು ಗೆದ್ದಂಥ ಸಂದರ್ಭದಲ್ಲಿ 58,000 ಮತಗಳ ಅಂತರದಿಂದ ಅವ್ರು ಗೆದ್ದಿದ್ರಲ್ಲಿ ಭವಾನಿಪುರದಲ್ಲಿ. ಮೊದಲು ನಂದಿಗ್ರಾಮದಲ್ಲಿ ನಿಂತರು, ನಂದಿಗ್ರಾಮದಲ್ಲಿ ಸೋಲ್ತಾರೆ. ಸೋತ ಆದಮೇಲೆ ಮತ್ತೆ ಚುನಾವಣೆಯನ್ನು ಎದುರಿಸ್ತಾರೆ. ಒಬ್ಬ ಶಾಸಕರನ್ನ ರಾಜೀನಾಮೆ ಕೊಡಿಸಿ ಅವತ್ತು 58,000 ಮತಗಳಿಂದ ಗೆದ್ದಿರ್ತಾರೆ. ಈಗ ಆ ಭವಾನಿಪುರ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ 60,000 ಮತದಾರರ ಹೆಸರನ್ನ ಕಿತ್ತಾಕಲಾಗಿದೆ. ಎಲ್ಲ ಫರ್ಜಿ ಮತದಾರರು, ನಕಲಿ ಮತದಾರರು, ಸತ್ತೋಗಿರೋರು, ಆಮೇಲೆ ವಲಸೆ ಹೋದವರು, ಊರು ಬಿಟ್ಟು ಹೋದವರು, ಕೆಲಸ ಹುಡ್ಕೊಂಡು ಹೋದವರು ಎಲ್ಲ ನೋಡಿದರೆ 60,000 ಹೆಸರುಗಳು ಕಡಿಮೆ ಆಗಿದ್ದಾವೆ. -60. ಈಗ 58,000 ಮತದಿಂದ ಲಾಸ್ಟ್ ಟೈಮ್ ಗೆದ್ದಿದ್ರು. ಈಗ ಅದಕ್ಕಿಂತ ಮಜಾ ಅಂದರೆ ಇವರು 2 ಕಡೆ ಈ ಸಲ ಎಲೆಕ್ಷನ್ ನಿಲ್ಲಬೇಕು ಅಂತ ತೀರ್ಮಾನ ಮಾಡಿದರು. ಒಂದು ನಂದಿಗ್ರಾಮ, ಇನ್ನೊಂದು ಭವಾನಿಪುರ. ಯಾಕಂದರೆ ಇವರು ಹೋರಾಟ ಶುರು ಮಾಡಿದ್ದೇ ನಂದಿಗ್ರಾಮದಿಂದ. ಅವತ್ತು ಟಾಟಾ ನ್ಯಾನೋ ಕಾರಿನ ಪರವಾಗಿ ನಡೆದಂಥ ಹೋರಾಟ ನಡೀತಲ್ಲ, ಆ ಸಂದರ್ಭದ ನೆನಪು ಮಾಡ್ಕೊಳ್ಳಿ. ಹೀಗಾಗಿ ನಂದಿಗ್ರಾಮವೇ ಈಕೆಯ ಭದ್ರಕೋಟೆ ಅಂತ ಭಾವಿಸಿದ್ದು. ಕಳೆದ ಬಾರಿ ಅಲ್ಲಿ ಸುವೇಂದು ಅಧಿಕಾರಿ ಈಕೆಯನ್ನು ಸೋಲಿಸಿದ್ರು. ಸೋತ ಆದಮೇಲೆ ಭವಾನಿಪುರದಲ್ಲಿ ನಿಂತು ಗೆದ್ದರು. ಈಗ ಸುವೇಂದು ಅಧಿಕಾರಿ ಈ ನಂದಿಗ್ರಾಮದಲ್ಲೂ ಚುನಾವಣೆ ನಿಲ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿಯಿಂದ, ಜೊತೆಗೆ ಭವಾನಿಪುರದಲ್ಲೂ ಚುನಾವಣೆ ನಿಲ್ತಾ ಇದ್ದಾರೆ. ಒಬ್ಬನೇ ಅಭ್ಯರ್ಥಿ 2 ಕಡೆ ಚುನಾವಣೆ ನಿಲ್ತಾ ಇದ್ದಾರೆ. ಅದು ವಿಶೇಷ ಅಲ್ಲ. ವಿಷಯ ಏನು? ವಿಷಯ ಏನಪ್ಪ ಅಂದರೆ 2 ಕಡೆ ಮಮತಾ ಬೇಗಂ ನಿಲ್ತಾರೆ. 2 ಕಡೆ ಮಮತಾ ಬೇಗಂ ಸೋಲಿಸಬೇಕು ಅಂತ ಈತ ಈ ಸಲ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಅಂದರೆ ಚುನಾವಣೆಯ ತುರುಸು ಹೇಗಿದೆ ಅನ್ನೋದು ತಮ್ಗೆ ಅರ್ಥ ಆಗಲಿ ಅನ್ನುವಂಥ ಕಾರಣಕ್ಕೋಸ್ಕರ ಈ ಮಾಹಿತಿಯನ್ನು ಕೊಟ್ಟದ್ದು. ಅಂದರೆ ಪಶ್ಚಿಮ ಬಂಗಾಳದ ಚುನಾವಣೆ ಇದೆಯಲ್ಲ, ಈ ದೇಶದಲ್ಲಿ ನಡೆಯುವ 5 ರಾಜ್ಯಗಳ ಚುನಾವಣೆಯಲ್ಲಿ ಅತಿ ಹೆಚ್ಚು ಸುದ್ದಿಗೆ ಗ್ರಾಸ ಆಗುವ ಮತ್ತು ಅತಿ ಹೆಚ್ಚು ವಿವಾದಾತ್ಮಕ ಆಗುವ ಮತ್ತು ಅತಿ ಹೆಚ್ಚು ತೀರ್ಮಾನ ಮಾಡುವಂಥ, ದೇಶದ ರಾಜಕಾರಣದ ತೀರ್ಮಾನ ಮಾಡುವಂಥ ಚುನಾವಣೆ ಯಾವುದಾದ್ರೂ ಆಗೋದಾದರೆ ಅದು ಪಶ್ಚಿಮ ಬಂಗಾಳದ್ದು. ಮತ್ತು ಇನ್ನು ನಿನ್ನೆ ಒಂದು 3 ರಾಜ್ಯಗಳ 11 ರಾಜ್ಯಸಭೆ ಚುನಾವಣೆ ನಡೀತಾ ಇತ್ತು. ಕರ್ನಾಟಕದಲ್ಲಿ ದೊಡ್ಡ ಗಲಾಟೆ ಆದಂಥ ಪ್ರಕರಣವನ್ನು ತಾವು ನೋಡಿದ್ದೀರಿ. ನಮ್ಮ ಡಿ ಕೆ ಶಿವಕುಮಾರ್ ಅವರು ಎಲ್ಲೆಲ್ಲಿ ಈ ರೀತಿ ಕುದುರೆ ವ್ಯಾಪಾರ ನಡೆಯುತ್ತೋ ಅಂಥವ್ರನ್ನೆಲ್ಲ ಕರ್ಕೊಂಬಂದು ಇಲ್ಲಿ ಆಶ್ರಯವನ್ನು ಕೊಡುವಂಥ ಪರಂಪರೆಯನ್ನು ಅವರು ಅವತ್ತಿಂದ ನಡೆಸ್ಕೊಂಡ್ಬರ್ತಾರೆ. ಈಗಲ್ಟನ್ ರೆಸಾರ್ಟ್ ಕಾಲದಿಂದನೂ ಇವ್ರದ್ದು ಈ ರೀತಿಯ ಆಶ್ರಯ ಕೊಡುವಂಥ ಔದಾರ್ಯ ಅವರಲ್ಲಿದೆ. ಈ ಬಾರಿ ಅವರು ಒಡಿಸ್ಸಾದಿಂದ ಕರ್ಕೊಂಬಂದಿದ್ರು ವೋಟರ್ಸ್ನ. ಆ ವೋಟರ್ಸ್ಗೆ ಬ್ಲ್ಯಾಂಕ್ ಚೆಕ್ ಕೊಡಲಿಕ್ಕೆ BJPಯವರು ಪ್ರಯತ್ನ ಮಾಡಿದರು. ಅವರು ಪೊಲೀಸರ ಕಡೆಯಿಂದ ಹಿಡಿಸಿದೆ, ಮಾಡಿದೆ ಅಂತ ದೊಡ್ಡದಾದಂಥ ರಂಪ ರಾಮಾಯಣವನ್ನು ನಿನ್ನೆ ದಿವಸ ಎಲ್ಲ ಕಡೆ ನೀವು ನೋಡಿದ್ದೀರಿ. ಇಷ್ಟೆಲ್ಲ ಆದಮೇಲೆ ಏನಾಗಿರ್ಬೋದು ಹಾಗಾದ್ರೆ ಒಡಿಸ್ಸಾದಲ್ಲಿ? ಈ ರೀತಿಯದಾದಂಥ ಕಣ್ಗಾವಲನ್ನು ಇಟ್ಕೊಂಡು, ಹದ್ದಿನ ಕಣ್ಣನ್ನು ಇಟ್ಕೊಂಡು, ಅಲ್ಲಿಂದ ಒಡಿಸ್ಸಾದಿಂದ ಬೆಂಗಳೂರಿಗೆ ಕಳಿಸ್ಕೊಟ್ಟು ರಾಹುಲ್ ಗಾಂಧಿಯವರು ಇಲ್ಲಿ ಅವರನ್ನು ಎಲ್ಲಿಯೂ ಕೂಡ ಹೊರಗಡೆ ಹೋಗಲಾರ್ದಂಗೆ ಮಾಡಿ, ಅವ್ರನ್ನ ಭೇಟಿ ಆಗ್ಲಿಕ್ಕೆ ಬಂದವ್ರನ್ನ ಜೈಲಿಗೆ ಕಳಿಸಿ, ಚೆಕ್ ಕೊಡ್ಲಿಕ್ಕೆ ಬಂದಿದ್ರು ಅಂತ ತೋರಿಸಿ ಬ್ಲ್ಯಾಂಕ್ ಚೆಕ್ಕು, ಇಷ್ಟೆಲ್ಲ ಮಾಡಿದ ಮೇಲೆ ಏನಾಗಿರ್ಬೋದು ಹೇಳಿ ನೋಡೋಣ. ಎಲ್ಲ ಮಾಡಿದ ಮೇಲೆ ಒರಿಸ್ಸಾದಲ್ಲಿ ಒಂದು ಸೀಟಿಗೆ, ರಾಜ್ಯಸಭಾ ಸೀಟಿಗೆ 30 ವೋಟ್ಗಳು ಬೇಕು ಇವರಿಗೆ. ಮಜಾ ಅಂದರೆ ಇವರ ಕಾಂಗ್ರೆಸ್ಸಿನ MLA ಆದಂಥ ಸೋಫಿಯಾ ಫಿರ್ದೋಸ್ ಅನ್ನೋರು ಈ ಕ್ರಾಸ್ ವೋಟಿಂಗ್ ಮಾಡಿ ಸೋಲಿಸಿದ್ದಾರೆ ಕಾಂಗ್ರೆಸ್ಸಿನ ಅಭ್ಯರ್ಥಿಯನ್ನು. ನೋಡಿ ಹೇಗಿರುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕಿದೆ. ಈ ದಿಲೀಪ್ ರಾಯ್ ಅಂತೇಳಿ 3rd ಕ್ಯಾಂಡಿಡೇಟನ್ನು ಭಾರತೀಯ ಜನತಾ ಪಾರ್ಟಿ ಅಲ್ಲಿ ಫೀಲ್ಡಿಗೆ ಇಳಿಸಿತ್ತು. 3rd ಕ್ಯಾಂಡಿಡೇಟ್ ಇಳಿಸೋ ಹಾಗಿಲ್ಲ, ಅಂದರೆ ಅವ್ರಿಗೆ ಅಷ್ಟು ವೋಟಿಂಗ್ ಕೆಪಾಸಿಟಿ ಇಲ್ಲ, ಅಂದರೆ ಅಷ್ಟು ಗೆಲ್ಲುವಂಥ ಸಾಮರ್ಥ್ಯ ಇಲ್ಲ. ಆದರೆ ಕ್ರಾಸ್ ವೋಟಿಂಗ್ ಮೂಲಕ ಅಕಸ್ಮಾತ್ ವೋಟ್ ಬಂದರೆ ಅಥವಾ ಅನರ್ಹಗೊಂಡ್ರೆ ಅಥವಾ ನೋಟಾ ಆದರೆ ಏನೇ ಆದರೂ ತಮ್ಮ ಅಭ್ಯರ್ಥಿ ಗೆಲ್ಲಬಹುದು ಅನ್ನುವಂಥ ಕಾರಣಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿ 3ನೇ ಅಭ್ಯರ್ಥಿ ದಿಲೀಪ್ ರಾಯ್ನ ಹಾಕಿತ್ತು. ಸ್ವತಃ ಕಾಂಗ್ರೆಸ್ಸಿನ ವೋಟರು, ಜೊತೆಗೆ ಮುಸಲ್ಮಾನರು, ಜೊತೆಗೆ ಮಹಿಳೆ ಸೋಫಿಯಾ ಫಿರ್ದೋಸ್, ಆಕೆಯೇ ಕಾಂಗ್ರೆಸ್ ವಿರುದ್ಧವಾಗಿ ಮತವನ್ನು ಹಾಕ್ತಾರೆ. 3-1 ಅಂತರದಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲುವನ್ನು ಸಾಧಿಸುತ್ತೆ. ಯಾರೀ ಸೋಫಿಯಾ ಫಿರ್ದೋಸು? ಮೊಹಮ್ಮದ್ ಮುಕೀಮ್ ಅಂಥೇಳಿ ಒಬ್ಬ ಮೊನ್ನೆ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದರು, ಒಂದು 2 ತಿಂಗಳ ಹಿಂದೆ ನನ್ನ ಅಂದಾಜಿಗೆ. ಏನಂದರೆ ಕಾಂಗ್ರೆಸ್ಸಿನ ಲೀಡರ್ಶಿಪ್ ಚೇಂಜ್ ಆಗಬೇಕು, ಹೈಕಮಾಂಡಿಗೆ ಬೆಲೆನೇ ಇಲ್ಲ, ರಾಹುಲ್ ಗಾಂಧಿಯನ್ನು ಹೊರಗೆ ಹಾಕಬೇಕು, ಅವರ ಕೈಯಲ್ಲಿರುವಂಥ ಪಾವರ್ನ ಕಿತ್ಕೊಂಡು ಪ್ರಿಯಾಂಕಾ ವಾಡ್ರಾ ಅವ್ರು ಕೊಡಬೇಕು ಅಂತ ಒಡಿಸ್ಸಾದಿಂದ ಸ್ಟೇಟ್ಮೆಂಟ್ ಕೊಟ್ಟಿದ್ದ ಮೊಹಮ್ಮದ್ ಮುಕೀಮ್ ಅಂತ. ಆ ಮೊಹಮ್ಮದ್ ಮುಕೀಮನ ಮಗಳೇ ಈ MLA. ನೋಡಿ ಯಾವ ಕ್ಯಾಂಡಿಡೇಟು ಅವತ್ತಿನ ದಿವಸ ರಾಹುಲ್ ಗಾಂಧಿಯಿಂದ ಪಕ್ಷದಿಂದ ಅನೂರ್ಜಿತಗೊಳಿಸ್ಕೊಂಡು ಉಚ್ಚಾಟನೆ ಮಾಡಿದ್ರು ಆತನನ್ನು, ಮೊಹಮ್ಮದ್ ಮುಕೀಮನ್ನು. ಆತನ ಮಗಳು ಇವತ್ತು
ಪಕ್ಷದ ವಿರುದ್ಧವಾಗಿ ಮತದಾನ ಮಾಡಿದ್ದಾರೆ. ಇನ್ನು ಇಲ್ಲಿ ಬನ್ನಿ, ಯಾವುದು ಬಿಹಾರದಲ್ಲಿ 5ಕ್ಕೆ 5 ಸೀಟ್ಗಳನ್ನು ಭಾರತೀಯ ಜನತಾ ಪಾರ್ಟಿ NDA ಗೆದ್ದುಕೊಂಡಿದೆ. ಸ್ವತಃ ಕಾಂಗ್ರೆಸ್ಸಿನ 3 ಸದಸ್ಯರು, ಆಮೇಲೆ RJD ಒಬ್ಬ ಸದಸ್ಯ ಕ್ರಾಸ್ ವೋಟಿಂಗ್ ಮಾಡಿ, ಆಮೇಲೆ ಅಬ್ಸೆಂಟ್ ಆಗಿ ಭಾರತೀಯ ಜನತಾ ಪಾರ್ಟಿ NDA ಗೆಲ್ಲಲಿಕ್ಕೆ ಕಾರಣೀಭೂತರಾಗಿದ್ದಾರೆ. ಇನ್ನು ಈ ಹರಿಯಾಣದಲ್ಲಿ ತಟಸ್ಥಗೊಳಿಸಲಾಗಿದೆ. ಸ್ವಲ್ಪ ಗೊಂದಲ ಆಗಿರೋದ್ರಿಂದ ಅಲ್ಲಿಯ ಫಲಿತಾಂಶವನ್ನು ತಡೆ ಹಿಡಿಯಲಾಗಿದೆ. ಅಂದರೆ ರಾಹುಲ್ ಗಾಂಧಿ ಕೈಯನ್ನು ಮೀರಿ ಕಾಂಗ್ರೆಸ್ಸು ಮುಂದೆ ಹೊರಟೋಗಿದೆ. ರಾಹುಲ್ ಗಾಂಧಿ ಮಾತನ್ನು ಕೇಳಲಿಕ್ಕೆ ಯಾರೂ ಸಿದ್ಧರಿಲ್ಲ ಅನ್ನೋದು ಈಗ ನಡೆದಂಥ ರಾಜ್ಯಸಭಾ ಚುನಾವಣೆಯಿಂದ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ಮಜಾ ನೋಡಿ, ಏನಂದರೆ ಈ ರಾಹುಲ್ ಗಾಂಧಿ ಇದ್ದಾರಲ್ಲ, ಕರ್ನಾಟಕದಲ್ಲಿ ಬದಲಾವಣೆ ಮಾಡಬೇಕಾಗಿದೆ. ಮುಖ್ಯಮಂತ್ರಿ ಸ್ಥಾನವನ್ನು DK ಶಿವಕುಮಾರ್ ಮಾತು ಕೊಡಲಾಗಿದೆ. ಸಿದ್ದರಾಮಯ್ಯ ಹೇಗೆ ಪಟ್ಟು ಹಿಡ್ಕೊಂಡು ಕೂತಿದ್ದಾರೆ ಅಂದರೆ, ಮಾತೆತ್ತಿದ್ರೆ ಹೇಳ್ತಾರೆ ಹೈಕಮಾಂಡ್ ಇಷ್ಟಪಟ್ಟರೆ ಇನ್ನೆರಡು ಬಜೆಟನ್ನು ನಾನೇ ಮಂಡಿಸ್ತೀನಿ, ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀನಿ ಅಂತಾರೆ. ಯಾವಾಗ ಹುದ್ದೆಯನ್ನು ಬಿಟ್ಕೊಡುವಂಥ ಪರಿಸ್ಥಿತಿ ಬರುತ್ತೆ ಅಂತ ಅವ್ರಿಗೆ ಅನುಮಾನ ಬರುತ್ತೋ, ಬಂದ ತಕ್ಷಣ ನಾನು ಅಹಿಂದ ಸಮಾವೇಶವನ್ನು ಆರ್ಗನೈಸ್ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ನನ್ನನ್ನು ಕೆಳಗಿಳಿಸಿದರೆ ದಲಿತ ಒಬ್ಬ ಮುಖ್ಯಮಂತ್ರಿಯನ್ನು ಕೆಳಗಿಳಿಸಿದ್ದಾರೆ ಅನ್ನುವಂಥ ಆರೋಪ ನಿಮ್ಮ ಮೇಲೆ ಬರ್ತದೆ ಅಂತ ಇಂಡೈರೆಕ್ಟಾಗಿ ಪರೋಕ್ಷವಾಗಿ ಅಲ್ಲಿಗೆ ಸುದ್ದಿಯನ್ನು ಮುಟ್ಟಿಸ್ತಾರೆ. ನೋಡಿ ಯಾವ ಮಟ್ಟಿಗೆ ಇವರೆಲ್ಲ ತಮ್ಮ ವಸಾಹತು ಅನ್ನುವ ರೀತಿಯಲ್ಲಿ ಅಧಿಕಾರವನ್ನು ತಮ್ಮ ಕೈಯಲ್ಲಿ ಹಿಡ್ಕೊಂಡಿರ್ತಾರೆ ಅಂದರೆ, ಹೈಕಮಾಂಡ್ ಅನ್ನೋದೇ ಇವರು ಲೆಕ್ಕಕ್ಕಿಲ್ಲ. ಇದೇ ರೀತಿ ಇವರು ರಾಜಸ್ಥಾನದಲ್ಲೂ ಆಗಿದ್ದು. ಗೆಹ್ಲೋಟ್ಗೆ ಬಿಟ್ಕೊಡು ಅಂತ ಕೇಳ್ಕೊತಾರೆ. ಸಚಿನ್ ಪೈಲಟ್ ಕೊಡು ಅಂತ ಕೇಳ್ತಾರೆ. ಗೆಹ್ಲೋಟ್ ಹೇಳ್ತಾರೆ ಯಾವ ಕಾರಣಕ್ಕೂ ಬಿಟ್ಕೊಡು ಅಂತ 99 ಜನ MLA ಕಡೆ ಸಹಿ ಹಾಕಿಸಿ ಅಜಯ್ ಮಾಕನ್ನು ಮಲ್ಲಿಕಾರ್ಜುನ್ ಮೂತ್ಯನ ಕಡೆ ಕೊಟ್ಟು ಕಳಿಸ್ತಾರೆ. ಕೊನೆಯವರೆಗೂ ಮುಖ್ಯಮಂತ್ರಿಯಾಗಿ ಈತನೇ ಅಶೋಕ್ ಗೆಹ್ಲೋಟ್ ಉಳ್ಕೋತಾರೆ. ಚುನಾವಣೆಯಲ್ಲಿ ಸೋತು ಹೈರಾಣಾಗ್ತಾರೆ. ಹಿಮಾಚಲ ಪ್ರದೇಶ ಅಭಿಷೇಕ್ ಮನು ಸಿಂಘ್ವಿ ಚುನಾವಣೆಯಲ್ಲಿ ಸೋಲನ್ನು ಕಾಣ್ತಾರೆ. ನೋಡಿ ಎಂಥ ದುರಂತ ಅಂದರೆ ಇವ್ರದ್ದು. ಎರಡೂ ಕಡೆ ರಾಜಸ್ಥಾನದಲ್ಲಿ ಸೋನಿಯಾ ಗಾಂಧಿ ಆಯ್ಕೆ ಆಗ್ತಾರೆ. ಆಮೇಲೆ ಅಂದರೆ ಎಷ್ಟು ತನ್ನ ಹಿಡಿತವನ್ನು ಕಾಂಗ್ರೆಸ್ ಕಳ್ಕೊಂಡಿದೆ ಇವತ್ತಿನ ಕಾಲಘಟ್ಟದಲ್ಲಿ. ತನ್ನ ಪಕ್ಷದ MLAಗಳ ಮೇಲೆ, MP ಗಳ ಮೇಲೆ, ರಾಜ್ಯಸಭಾ ಸದಸ್ಯರ ಮೇಲೆ, ಕಾರ್ಯಕರ್ತರ ಮೇಲೆ, ಯಾರ ಮೇಲೆಯೂ ಕೂಡ ತನ್ನ ಇದನ್ನು ಉಳಿಸ್ಕೊಂಡಿಲ್ಲ ಅನ್ನೋದೇ, ಪ್ರಭಾವವನ್ನು ಉಳಿಸ್ಕೊಂಡಿಲ್ಲ ಅನ್ನಲಿಕ್ಕೆ ನಿನ್ನೆ ನಡೆದಂಥ ರಾಜ್ಯಸಭಾ ಚುನಾವಣೆಯ ಸಾಕ್ಷಿ. ಇದಕ್ಕಿಂತ ಇನ್ನೇನು ಬೇಕು ನಿಮಗೆ? ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.